ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ. ಇದು ಬಂದುಬಿಟ್ಟು ಮಂಡೇ ಮಿನಿ ವ್ಲಾಗು. ಅಕ್ಕ ಮನೆಗೆ ಹೋಗಿದ್ವಿ ಎಲ್ಲರೂ. ಸರಿ ಅಂದ್ಬಿಟ್ಟು ಅಕ್ಕ ಎಲ್ಲ ಪೂಜೆ ಎಲ್ಲ ಮಾಡಿದರು, ಅದನ್ನ ನೋಡಿ ವೀಡಿಯೋ ಮಾಡಿಕೊಂಡೆ. ಅದಾದಮೇಲೆ ಇದಂತೂ ತುಂಬ ಇಷ್ಟ ನನಗೆ, ತುಂಬ ಚೆನ್ನಾಗಿದೆ. ಇದನ್ನು ನೋಡೋಕ್ಕೇ ಒಂಥರ ಖುಷಿ ಆಗುತ್ತೆ. ಅದಾದಮೇಲೆ ಅಕ್ಕ ಎಲ್ಲ ರಂಗೋಲಿ ಬಿಡಿಸಿದ್ರು ಮನೆ ಹತ್ರ, ಮತ್ತು ಪೂಜೆನೂ ಮಾಡಿದರು. ಅವ್ರಿಗೆ ತುಳಸಿ ರೆಗ್ಯುಲರಾಗಿ ಪೂಜೆ ಅಂತೂ ಮಿಸ್ಸೇ ಮಾಡಲ್ಲ ನಮ್ಮಕ್ಕ. ಮತ್ತು ಮನೆಗೆ ಬಂದೆ. ನಾನು ಮನೆಗೆ ಬಂದು ಸ್ಕೂಲಿಗೆ ರೆಡಿ ಮಾಡಿಸ್ಬೇಕಿತ್ತು ಮಕ್ಕಳಿಗೆ ಅಂದ್ಬಿಟ್ಟು ಕರ್ಕೊಂಡು ಬಂದು, ಅದಾದಮೇಲೆ ಮಿಕ್ಸಿಗೆ ಒಂದು ಸ್ವಲ್ಪ 4 ಮೆಣಸಿನ್ಕಾಯಿ, 1 ಹಿಡಿಯಷ್ಟು ಪುದೀನ, ಕೊತ್ತಂಬರಿ 1 ಹಿಡಿಯಷ್ಟು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಇದಕ್ಕೆ 2 ಟೊಮೆಟೊ ಹಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ತುಂಬ ಸಣ್ಣದಾಗಿ ಏನು ಬೇಡ, ರುಬ್ಕೊಳ್ಳಿಕ್ಕೆ ದಪ್ಪ ದಪ್ಪನೇ ಕಟ್ ಮಾಡ್ಕೊಂಡ್ರಾಗುತ್ತೆ. ಮತ್ತು ಕುಕ್ಕರ್ ಇಟ್ಕೊಂಡು ಒಗ್ಗರಣೆಗೆ ಬೇಕಾಗೋ ಅಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಚಕ್ಕೆ ಲವಂಗ ಹಾಕ್ಕೊಳ್ತಾ ಇದ್ದೀನಿ, ಏಲಕ್ಕಿ 2 ಹಾಕ್ಕೊಳ್ತೀನಿ. ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದಕ್ಕೆ ಬೇಕಿದ್ದರೆ 1-2 ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ, ಫ್ಲೇವರ್ ಚೆನ್ನಾಗಿ ಬರುತ್ತೆ. ಹಂಗಾಗಿ ನೀವು ಇವಾಗಲೇ ಒಗ್ಗರಣೆಗೆ ಬೇಕಿದ್ದರೂ ಆ್ಯಡ್ ಮಾಡ್ಕೊಳ್ಬೋದು. ಪಲಾವ್ ಎಲೆ 2 ಹಾಕ್ಕೊಳ್ತಾ ಇದ್ದೀನಿ. ಇದು ಗ್ರೀನ್ ಪಲಾವ್ ಮಾಡೋಣ ಅಂತ ತರಕಾರಿ ಎಲ್ಲ ಜಾಸ್ತಿ ಇತ್ತು, ಅದನ್ನೆಲ್ಲ ಉಪಯೋಗಿಸ್ಕೊಂಡು ಮಾಡೋಣ ಅಂತ ಈಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ನಾನು ದಪ್ಪದು 1 ಈರುಳ್ಳಿ ಯೂಸ್ ಮಾಡ್ತಾಯಿದ್ದೀನಿ. ಮಕ್ಕಳಿಗೆಲ್ಲ ಲಂಚ್ ಬಾಕ್ಸ್ಗೆಲ್ಲ ಬೇಕಾಗುತ್ತಲ್ಲ, ಸೊ ಹಂಗಾಗಿ ನಮಗೆ ಸರಿ ಹೋಗುತ್ತೆ. 1 ಟೈಮ್ಗೆ 1 ಈರುಳ್ಳಿ ಆದರೆ ಸಾಕಾಗುತ್ತೆ. ನೀವು ಕ್ವಾಂಟಿಟಿ ಜಾಸ್ತಿ ಮಾಡೋ ಹಾಗಿದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಈರುಳ್ಳಿ ಮಸಾಲೆ ಎಲ್ಲನೂ. ನಾನು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಎಲ್ಲ. 1 ಟೈಮ್ಗೆ ಆದರೆ ಸಾಕಾಗುತ್ತೆ, ಮತ್ತು ಲಂಚ್ಗೆಲ್ಲ ಬೇರೆ ಮಾಡ್ಕೊಳ್ಬೋದಾಗುತ್ತೆ. ಮಕ್ಕಳಿಗೆ ಸ್ವಲ್ಪನೇ ತಿಂತಾರೆ, ಬಾಕ್ಸ್ಗೆ ಜಾಸ್ತಿ ಹಾಕ್ಕೊಟ್ರು ತಿನ್ನೋದಿಲ್ಲ. ಸ್ನ್ಯಾಕ್ಸ್ ಎಲ್ಲ ಸ್ವಲ್ಪ ಕೊಟ್ಟು ಕಳಿಸ್ತೀವಲ್ಲ, ಹಂಗಾಗಿ. ಈಗ ಈರುಳ್ಳಿ ಎಲ್ಲ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನು ಮೆಣಸಿನ್ಕಾಯಿ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ 2 ಮೆಣಸಿನ್ಕಾಯಿನ ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು. ಉದ್ದನೇ ಕಟ್ ಮಾಡಿ ಹಾಕ್ಕೊಳ್ಬೋದು, ಅಥವಾ ಮಿಕ್ಸಿಗಾದರೂ ಹಾಕ್ಕೊಳ್ಬೋದು, ಇಲ್ಲ ಡೈರೆಕ್ಟಾಗಿ ಹಂಗೆ ಕಟ್ ಮಾಡಿದಿರಮ್ಮನೂ ಆ್ಯಡ್ ಮಾಡ್ಕೊಳ್ಬೋದು. ಇದಕ್ಕೆ ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತರಕಾರಿ ನಿಮ್ಮ ಮನೇಲಿ ಏನು ತರಕಾರಿ ಇದ್ದರೆ ಅದನ್ನ ಉಪಯೋಗಿಸ್ಕೊಳ್ಬೋದು. ಕ್ಯಾರೆಟು, ಮತ್ತು ಬೀನ್ಸು, ನವಿಲುಕೋಸು, ಕ್ಯಾಪ್ಸಿಕಮ್, ಬಟಾಣಿ, ಹಸಿ ಬಟಾಣಿ, ಮತ್ತು ನಾವು ಎಲ್ಲ ಉಪಯೋಗಿಸ್ಕೊಂಡು ನಾವು ಮಾಡ್ಕೊಳ್ಬೋದು ಆರಾಮಾಗಿ. ನಮ್ಮ ಮನೇಲಿ ಇವತ್ತು ಎಲ್ಲ ತರಕಾರಿ ಇತ್ತು ಅಂದ್ಬಿಟ್ಟು ಬಿಸಿಬೇಳೆ ಬಾತ್ ಅಷ್ಟೊಂದು ಇಷ್ಟಪಡಲ್ಲ. ಬಾಕ್ಸ್ಗೆಲ್ಲನೂ ಬಿಸಿಬೇಳೆ ಬಾತ್ ಎಲ್ಲನೂ ಅಷ್ಟೊಂದು ಇಷ್ಟಪಡಲ್ಲ. ಪಲಾವ್ ಆದರೆ ತುಂಬ ಚೆನ್ನಾಗಿ ತಿಂತಾರೆ. ಬಿಸಿಬೇಳೆ ಬಾತ್ ಏನಿದ್ರು ಸಂಡೇ ಟೈಮು ಆ ಥರ ಟೈಮಲ್ಲಿ ತುಂಬ ಇಷ್ಟಪಡ್ತಾರೆ. ಬಿಸಿ ಬಿಸಿ ಇರಬೇಕು ಬಿಸಿಬೇಳೆ ಬಾತ್ ಎಲ್ಲ ತಿನ್ನಬೇಕಂದ್ರೆ, ಅವಾಗ ಚೆನ್ನಾಗಿ ಅನಿಸುತ್ತೆ ಮಕ್ಕಳಿಗೆ. ಸೊ ಹಂಗಾಗಿ ಇವತ್ತು ಪಲಾವ್ ಮಾಡಿದೆ. ಈಗ ಹಚ್ಚಿಟ್ಕೊಂಡಿರುವಂಥ ತರಕಾರಿನೆಲ್ಲ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ಹಸಿ ವಾಸನೆ ಹೋಗಲಿ ಅಂತ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಶುಂಠಿ ಬೆಳ್ಳುಳ್ಳಿನ ಮೆಣಸಿನ್ಕಾಯಿ ಕೊತ್ತಂಬರಿ ಎಲ್ಲ ರುಬ್ಕೊಂಡ್ವಲ್ಲ, ಅದೇ ಮಿಕ್ಸಿ ಜೊತೆಯಲ್ಲೇ ರುಬ್ಕೊಳ್ಬೋದು, ಚೆನ್ನಾಗಿರುತ್ತೆ ಫ್ರೆಶ್ ಆಗಿ ಹಾಕ್ಕೊಂಡ್ರೆ. ಈಗ ಇದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೀಗ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಇದನ್ನು ರುಬ್ಬಲೇಬೇಕು ಅಂತ ಏನಿಲ್ಲ, ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು ಸಣ್ಣ ಸಣ್ಣದಾಗಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಅರಿಶಿನನೂ ಹಾಕ್ಕೊಳ್ತಾ ಇದ್ದೀನಿ. ಹಸಿ ವಾಸನೆ ಎಲ್ಲ ಹೋಗ್ಬಿಡತ್ತೆ. ಉಪ್ಪು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆಯಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ತಿರುಗಿಸ್ಕೊಟ್ಕೊಂಡು ಬೇಯಿಸ್ಕೊಳ್ಳೋಣ. ನೋಡ್ಬೋದು ನೀವು, ಚೆನ್ನಾಗಿ ಕುದಿ ಬರ್ತಾಯಿದೆ. ಈಗ ಮಸಾಲೆನ ಸ್ವಲ್ಪ ಎಣ್ಣೆಯಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಬೆಂದಿರುತ್ತೆ, ಮತ್ತು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ತರಕಾರಿ ಕೂಡ. ಅದಾದಮೇಲೆ ನಾವು ಅಕ್ಕಿ ತೊಳೆದು ನೆನೆಸಿ ಇಟ್ಕೊಳ್ಬೋದು, ಇಲ್ಲಾಂದರೆ ತೊಳೆದು ಡೈರೆಕ್ಟಾಗಿ ಹಾಕ್ಕೊಳ್ಬೋದು. ನೋಡ್ಬೋದು ನೀವು 1/4
ಟೀ ಸ್ಪೂನಷ್ಟು ಗರಂ ಮಸಾಲೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಧನಿಯಾ ಪುಡಿನೂ ಆ್ಯಡ್ ಮಾಡ್ಕೊಳ್ತಾಯಿದ್ದೀನಿ. 1/4 ಟೀ ಸ್ಪೂನಷ್ಟು ಧನಿಯಾ ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಮ್ಮದು ಸ್ಪೂನ್ ಸ್ವಲ್ಪ ಚಿಕ್ಕದಿದೆ ಧನಿಯಾ ಪುಡಿದು. ನೀವು ನಾರ್ಮಲ್ ಟೇಬಲ್ ಸ್ಪೂನಲ್ಲಾದರೆ 1 ಟೇಬಲ್ ಸ್ಪೂನ್ ಅಥವಾ 3/4 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಆದರೆ ಸಾಕಾಗುತ್ತೆ. ನೀವು ಆಪ್ಷನಲ್ಲು ಧನಿಯಾ ಪುಡಿ ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ನಾನು ಅಕ್ಕಿನ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ನೆನೆಸಿ ಇಟ್ಕೊಂಡಿದ್ದೆ ಫಸ್ಟೇ. ನೀವು ಬೇಕಿದ್ದರೆ ಡೈರೆಕ್ಟಾಗಿ ವಾಶ್ ಮಾಡ್ಕೊಂಡು ಹಾಕ್ಕೊಳ್ಬೋದು. ನೆನೆಸಿ ಇಟ್ಕೊಂಡ್ರೆ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗೇ ಆಗುತ್ತೆ ರೈಸ್ ಅಂತ. ಪಲಾವು, ಟೊಮೆಟೊ ರೈಸ್ ಎಲ್ಲ ಮಾಡಿದಾಗ ಸ್ವಲ್ಪ ಅಕ್ಕಿನ ಫಸ್ಟೇ ನಾವು ಅನ್ನ ಇನ್ನೇನು ರೆಡಿ ಮಾಡ್ತೀವಿ ಇನ್ನು ಅಡುಗೆ ಅನ್ನೋವಾಗಲೂ ನೀವು ನೆನೆಸಿಟ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಜಾಸ್ತಿ ಬೇಗನೆ ನೆನೆಸಿರೋದೇನು ಬೇಕಾಗೋದಿಲ್ಲ. ಈಗ ಇದನ್ನು ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಟ್ಕೊಂಡಿದ್ದೀನಿ 2 ಸತಿ ನಾನು. ಈಗ ಇದನ್ನು ಬೇಯ್ತಾ ಇದೆಯಲ್ಲ, ಇದಕ್ಕೆ ಎಷ್ಟು ನೀರು ಬೇಕಾಗುತ್ತೆ ನೀರನ್ನ ಆ್ಯಡ್ ಮಾಡ್ಕೊಳ್ಬೋದು. ಅಥವಾ ನೀರು ನಮಗೆ ಬೇಗ ಆಗಬೇಕು ಅಂತಂದರೆ ನೀರನ್ನ 1 ಲೋಟ ಅಕ್ಕಿಗೆ ನಾನು 1.5 ಲೋಟದಷ್ಟು ನೀರು ಹಾಕ್ಕೊಳ್ತೀನಿ. ಆ ನೀರನ್ನು ಸೈಡಲ್ಲಿ ಬಿಸಿ ಮಾಡಿಕೊಂಡು ಕೂಡ ಹಾಕ್ಕೊಂಡ್ರೆ ಬೇಗನೆ ಆಗಿಬಿಡುತ್ತೆ. ಅಂದರೆ ವಿಷಲೆಲ್ಲ ಬೇಗ ಬಂದುಬಿಡುತ್ತೆ ಮತ್ತು ಅನ್ನನೂ ಚೆನ್ನಾಗಿರುತ್ತೆ. ಈಗ ನಾನು ನಾರ್ಮಲ್ ವಾಟ್ರ್ ಹಾಕ್ಕೊಳ್ತಾಯಿದ್ದೀನಿ, ಕೋಲ್ಡ್ ವಾಟರು, ಬಿಸಿ ಏನು ಮಾಡ್ಕೊಂಡಿಲ್ಲ ನೀರನ್ನ. 1 ಲೋಟ ಅಕ್ಕಿಗೆ 1.5 ಲೋಟದಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವು ಟೇಸ್ಟ್ ನೋಡ್ಕೊಳ್ಬೋದು. ಉಪ್ಪು ಏನಾದರೂ ಕಡಿಮೆ ಇದ್ದರೆ ಆ್ಯಡ್ ಮಾಡ್ಕೊಳ್ಬೋದು. ಖಾರಕ್ಕೆ ಮೆಣಸಿನ್ಕಾಯಿ ಸಾಕಾಗುತ್ತೆ. ಸ್ವಲ್ಪ ಖಾರ ಇದೆ ಮೆಣಸಿನ್ಕಾಯಿ, ಹಂಗಾಗಿ 4ರಿಂದ 5 ಹಾಕ್ಕೊಂಡಿದ್ದೀನಿ ಮೆಣಸಿನ್ಕಾಯಿ, ಅದೇ ಸಾಕಾಗುತ್ತೆ ನನಗೆ. ನೀವು ಬೇಕಿದ್ದರೆ ಅಚ್ಚ ಖಾರದ ಪುಡಿನೂ ಉಪಯೋಗಿಸ್ಕೊಳ್ಬೋದು. ಮೆಣಸಿನ್ಕಾಯಿ ಹಾಕಬೇಕು ಅಂತ ಏನಿಲ್ಲ. ಈಗ ಟೇಸ್ಟ್ ನೋಡಿಕೊಂಡು ಇದಕ್ಕೆ ರುಚಿಗೆ ಉಪ್ಪು ಬೇಕಿದ್ದರೆ ಉಪ್ಪನ್ನ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡ್ಕೊಳ್ಬೋದೆ. ನೀವು ತುಪ್ಪ ಫಸ್ಟೇ ಹಾಕ್ಕೊಂಡಿದ್ರೆ ಇವಾಗ ಹಾಕೋ ಅವಶ್ಯಕತೆ ಇಲ್ಲ. ತುಪ್ಪ ಹಾಕಲೇಬೇಕು ಅಂತಲೂ ಏನಿಲ್ಲ. ನಾನು ಈಗ ತುಪ್ಪ ಮುಚ್ಚಕ್ಕೆ ಮುಂಚೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆಗ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ತಿನ್ನೋಕ್ಕೂ ಒಂಥರ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ. ಮುಚ್ಚಳ ತಕ್ಷಣಕ್ಕೆ ಮುಚ್ಕೊಳ್ಬೇಡಿ, ಕುದಿ ಬರಬೇಕು. ಚೆನ್ನಾಗಿ ಕುದಿ ಬರೋ ಟೈಮಲ್ಲೇ ಮುಚ್ಚಳ ಮುಚ್ಕೊಳ್ಳಿ, ಆಗ ಚೆನ್ನಾಗಿರುತ್ತೆ. ಅಂದರೆ ರೈಸ್ ಚೆನ್ನಾಗಾಗುತ್ತೆ. ನನಗೆ ಚೂರು ಉಪ್ಪು ಬೇಕು ಅನಿಸಿತ್ತು ನಾನು ಟೇಸ್ಟ್ ನೋಡಿದಾಗ. ಈಗ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಉಪ್ಪು ಹಾಕ್ಕೊಂಡ್ಮೇಲೆ. ಸಣ್ಣ ಸಣ್ಣದಾಗಿ ಕುದಿ ಸ್ಟಾರ್ಟ್ ಆಗ್ತಾಯಿದೆ ಈಗ. ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಈಗ ಲಿಡ್ನ ಕ್ಲೋಸ್ ಮಾಡಿಕೊಂಡ್ರೆ ನಾನು 1 ವಿಷಲ್ ಬಂದು ಸ್ವಲ್ಪ ಹೊತ್ತಾದಮೇಲೆ ಆಫ್ ಮಾಡ್ಕೊಂಡಿದ್ದೀನಿ. 2 ವಿಷಲ್ಲು ಬಂದಿಲ್ಲ. ನೀವು ಬೇಕಿದ್ರೆ 2 ವಿಷಲನ್ನು ಕೂಗಿಸ್ಕೋಬೋದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ವಿಷಲೆಲ್ಲ ಬಿಟ್ಟಾಗಿದೆ. ಅದಾದಮೇಲೆ ತಿರುಗಿಸ್ಕೊಟ್ಕೊತಾ ಇದ್ದೀನಿ. ನೋಡ್ಬೋದು ನೀವು, ಚೆನ್ನಾಗಾಗಿದೆ ರೈಸು. ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ, ಟಿಫನ್ಗೆ ಎಲ್ಲ ಚೆನ್ನಾಗಿರುತ್ತೆ. ಈ ಥರ ಒಂದು ಸತಿ ಟ್ರೈ ಮಾಡಿ ನೋಡಿ. ಮಕ್ಕಳಿಬ್ರಿಗೂ ಹಾಕ್ಕೊಟ್ಟಿದ್ದೀನಿ. ಈಗ ಮೊಸರು ಬಜ್ಜಿ ಮಾಡಿದ್ದೆ.